ಇದೊಂದು ಸರ್ಪ್ರೈಸ್ ಬ್ಲಾಗ್ ಆಗಿರುತ್ತೆ. ತೋರಿಸಿದ್ದೀನಿ ವಿಡಿಯೋದಲ್ಲಿ ಏನು ತೊಗೊಂಡಿದ್ದೀರಿ ಅಂತ ಹೇಳಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಅಂದ್ಕೊತೀವಿ ನಾವು ತೊಗೊತಾ ಇರೋದು. ಇದು ಏನು ಶಾಪ್ ನೇಮ್ ಅಂದರೆ ಏನು ಶಾಪ್ ನೇಮು ಏನಂತ ಹೇಳಿ ಯಶಿಕನ ಕೈಯಿಂದನೇ ಕೊಡಿಸ್ತೀವಿ. ಕೊಡ್ಸೋಣ್ವಿ ನೋಡಿ ಗೈಸ್ ಏನಂತ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಸಾರಿ, ತುಂಬ ಲೇಟಾಗಿ ವಿಡಿಯೋ ಬರ್ತಾ ಇದೆ, ಕ್ಷಮೆ ಇರಲಿ ಅಂತ ಹೇಳಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೇಟ್ ಬಂದು ಎಷ್ಟು ಡೇಟು? 7 ನವಂಬರ್ 7. ಇವಾಗ ಮಲ್ಲೇಶ್ವರಂ ಶಾಪಿಂಗ್ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ ಅಲ್ಲಿಂದೆ ಬರ್ತಾಯಿದ್ದಾಳೆ, ನನ್ನ ತಂಗಿ, 3 ಜನ ಹೋಗ್ತಾಯಿದ್ದೀವಿ. ಯಶಿಕಾ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀರಿ, ಯಾಕಂದರೆ ತುಂಬ ಬಿಸಿಲಿದೆ, ಅವಳು ತುಂಬ ಹಠ ಮಾಡ್ತಾಳೆ. ಹಾಗೆ ಇವತ್ತು ಕಳ್ಳೆಕಾಯಿ ಪರಿಸೆ ನಡೀತಿದೆಯಲ್ವ ಮಲ್ಲೇಶ್ವರಮಲ್ಲಿ, ಅದು ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಮನೆಯಿಂದ ಬಸ್ಸಲ್ಲಿ ಹೋಗ್ತಾ ಇರೋದು. ಹೇಗಿರುತ್ತೆ ಅಂತ ಹೇಳಿ ನಿಮಗೂ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಸ್ಸಿಗೆ ಹೋಗಬೇಕು, ಬಸ್ ಬಂದಮೇಲೆ ಸಿಗ್ತೀನಿ ನಿಮಗೆ. ಫೈನಲಿ ಬಸ್ ಕೂಡ ಸಿಕ್ತು. ಇವಾಗ ಟಿಕೆಟ್ ತೊಗೊಂಡಿದ್ದೀರಿ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಬೇಗನೆ ಸಿಕ್ಬಿಟ್ಟು ಬನ್ಸಕ್ಕನೆ ಬಸ್ ಸಿಕ್ತು. ಇವಾಗ ಇನ್ನೊಂದು ಬಸ್ ಹೋಗಬೇಕು, NDTF ಹೋಗಿ ಇನ್ನೊಂದು ಬಸ್ಗೆ ಹೋಗ್ತೀವಿ. ನೋಡೋಣ ಹೇಗಿರುತ್ತೆ ಏನು. ಮಲ್ಲೇಶ್ವರಂಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ತೋರಿಸ್ತೀನಿ ರೀ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲಿ ಕೂತಿದ್ದಾರೆ ಅಂತ ಹೇಳಿ. ನೋಡಿ ಅಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರೆ. ನಾನು ಇಲ್ಲಿ ಬಂದು ಕೂತ್ಕೊಂಡೆ, ಅವರಿಬ್ಬರು ಅಲ್ಲಿ ಕೂತ್ಕೊಂಡಿದ್ದಾರೆ. ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಕಾಣಿಸ್ತೈತೆ, ಕ್ಲಾರಿಟಿ ಆಗೈತೆ. ಫೈನಲಿ ಮಲ್ಲೇಶ್ವರಮಿಗೆ ಬಂದು ರೀಚ್ ಆಗಿದ್ದೀವಿ. ತೋರಿಸ್ತೀನಿ ಇವಾಗ ಹೆಂಗೆ ಹೋಗೋದು, ಸ್ಟ್ರೀಟ್ ಎಲ್ಲ ಹೆಂಗಿದೆ ಅಂತ ಹೇಳಿ. ಅಲ್ಲೇ ಅವಳ ನೋಡಿ, ಸಂಡೇ ನೋಡಿ ಎಷ್ಟು ಜನ, ಸ್ಯಾಟರ್ಡೇ ಸಂಡೇ ಅಂತ ಇದ್ದೀನಿ, ಎಷ್ಟು ರಶ್ ಇದ್ದಾರೆ ನೋಡಿ. ವೀಕೆಂಡ್ ಮಲ್ಲೇಶ್ವರಂ 8th ಕ್ರಾಸ್. ಇಲ್ಲಿಂದ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಜುಮ್ಕಾಸ್ಗಳು, ಎಷ್ಟು ಟ್ರಾಫಿಕ್ ಎಲ್ಲ ಇದೆ. ಏನೋ ನೋಡ್ಕೊಂಡು ಬಂದಿದ್ದಾಳೆ ನನ್ನ ತಂಗಿ. ಜ್ಯುವೆಲರಿ. ಈಗ ಎಲ್ಗೆ ಹೋಗ್ತಾ ಇರೋದು? ನೋಡೋಣ ಎಲ್ಗೆ ಹೋಗ್ತಾ ಇರೋದು ಇವಾಗ. ನೋಡಿ ಏನೋ ನೋಡೋಕೆ ಬಂದಿದ್ದಾರೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ. ನನಗೆ ಗೊತ್ತಿಲ್ಲ, ಇಬ್ಬರು ಹೋಗ್ತಾ ಇದ್ದಾವೆ. ನನ್ನ ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಇವಾಗ ಎದ್ದು ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ತೋರಿಸ್ತೀನಿ, ಅಲ್ಲೊಳಗಡೆ ವೀಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ, ನೋಡ್ತೀನಿ, ಆದಷ್ಟು ವೀಡಿಯೋ ಮಾಡ್ತೀನಿ. ಇವಾಗ ಒಳಗಡೆ ಬಂದರೆ ಇವ್ರದ್ದು ಸಿಲ್ವರ್ ಜ್ಯುವೆಲರಿ ಮತ್ತು ಗೋಲ್ಡ್ ಜ್ಯುವೆಲರಿ ಎರಡೂ ಕೂಡ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ. ಕಂಪ್ಲೀಟ್ ವೀಡಿಯೋನು ಕೂಡ ಅಡ್ರೆಸ್ಸು ಎಲ್ಲನೂ ಬೋರ್ಡ್ ತೋರಿಸ್ಬಿಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಹಾಗೆ ತುಂಬ ಸೈಡ್ ವಾಲೆ ಏನು ಮೂಗ್ಬಟ್ಟು, ಮೂಗುತಿ, ಆಮೇಲೆ ಇದು ಮೇಟಿಕೊಳ್ವೆ ಅಂತ ಹೇಳ್ತಾರಲ್ಲ, ಏನು ಹೇಳ್ತಾರೆ ಅದೆಲ್ಲ ಮೇಲ್ಗಡೆ, ಕಿವಿ ಮೇಲ್ಗಡೆ ಹಾಕ್ಕೊತಾರಲ್ಲ, ಆಮೇಲೆ ಸೈಡ್ ವಾಲೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಯಾವ್ದು ತೊಗೊಂಡಿದ್ದೀರಿ ಅಂತ ನಿಮಗೆ ತೋರಿಸಿದ್ದೀನಿ. ನಮ್ಮ ಮಮ್ಮಿಗೆ ತೊಗೊಂಡಿದ್ದು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು.
ಹಾಗೆ ನನ್ನ ತಂಗಿ ಇಟ್ಕೊಂಡಿದ್ದಾಳಲ್ಲ ಅದನ್ನೇ ತೊಗೊಂಡಿದ್ದು. ಅದನ್ನು ನೋಡ್ತಾ ಇದ್ದಾಳೆ ಎಲ್ಲ ಹೆಂಗೆ ಹಾಕಿ ಅಂತ ಹೇಳಿ. ಫೈನಲಿ ತೊಗೊಂಡ್ವಿ. ತುಂಬ ಖುಷಿ ಆಯಿತು. ಇಷ್ಟ ಆಯಿತು ಅಂತ ಹೇಳಿ ನಮ್ಮ ಮಮ್ಮಿಗೂ ಕೂಡ ಇಷ್ಟ ಆಯಿತು. ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಫೈನಲಿ ತಗೊಂಡು ನಾನು ಕೂಡ ಕೈಲಿ ಇಟ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. 3 ಜನ ಸೇರಿ ಕೊಡಿಸಿದ್ದು ಗೈಸ್. ಇದು ಸರ್ಪ್ರೈಸಾಗಿ ತೊಗೊಂಡಿದ್ದೀವಿ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ತೊಗೊಂಡಿರೋದು ಸೇರಿ, ಇಬ್ಬರು ಸೇರಿ. ಅದು ಏನಂತ ನಮ್ಮ ಮಮ್ಮಿಗೆ ಹೋಗಿ ಸರ್ಪ್ರೈಸ್ ಮಾಡ್ತೀರಿ. ಇದೊಂದು ಸರ್ಪ್ರೈಸ್ ಬ್ಲಾಗ್ ಆಗಿರುತ್ತೆ. ತೋರಿಸಿದ್ದೀನಿ ವಿಡಿಯೋದಲ್ಲಿ ಏನು ತೊಗೊಂಡಿದ್ದೀರಿ ಅಂತ ಹೇಳಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಅಂದ್ಕೊತೀರಿ ನಾವು ತೊಗೊತಾ ಇರೋದು. ಇದು ಏನು ಶಾಪ್ ನೇಮ್ ಅಂದರೆ ಏನು ಶಾಪ್ ನೇಮು? ಹಾಂ ನೋಡಿ, ರಿದ್ದಿ ಮೂಗುತಿ ಇಲ್ಲೇ ಇದೆ ಮಲ್ಲೇಶ್ವರಮಲ್ಲಿ. ಯಾವ ಕ್ರಾಸು? 8 ಕ್ರಾಸು. ಇನ್ಸ್ಟಾಗ್ರಾಮಲ್ಲಿ ಇದೆ ಅವ್ರದ್ದು ಫೇಮಸ್ ಆಗಿರೋದು. ಇವಾಗ ತೊಗೊಂಡು ಬರ್ತಾಯಿದ್ದೀವಿ. ಕಂಪ್ಲೀಟ್ ಇವಾಗ ಆಚೆ ಬಂದ್ವಿ. ಇವಾಗ ನೋಡಬೇಕು ಇನ್ನು ಏನೇನು ಶಾಪಿಂಗ್ ಮಾಡ್ತೀವಿ ಏನಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತೀನಿ. ತುಂಬ ಕಾಸ್ಟ್ಲಿ ಗೈಸ್. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ಮಾತಾಡ್ಸೋಕ್ಕೆ ಆಗಲ್ಲ. ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ. ಇವಾಗ ಪರವಾಗಿಲ್ಲ, ಟೈಮ್ ಬಂದು ಆಗಲೇ ಒಂದು 3 o'clock ಆಗಿದೆ. ಊಟ ಮಾಡ್ಕೊಂಡು ಮನೆಯಿಂದನೇ ಬಂದಿದ್ವಿ. ಇದೇನೋ ನಮ್ಮ ಮಮ್ಮಿಗೆ ನೈಟಿಗಳು ನೋಡೋಣ, ನೈಟ್ ವೇರ್ಸು ಅಂತ ಹೇಳಿ ನೋಡ್ತಾ ಇದ್ದೀವಿ. ನೋಡಿ ಅಂತ ಹೇಳಿದರು. ಊಟ ಮಾಡ್ಕೊಂಡು ಬಂದಿದ್ದರಿಂದ ಇವತ್ತೇನು ಅಷ್ಟೇನು ಸುಸ್ತೇನು ಆಗ್ತಾಯಿಲ್ಲ. ಆರಾಮಾಗಿ ಅನಿಸ್ತಿದೆ. ಏನೋ ನನ್ನ ವೀಡಿಯೋ ಕ್ಲಾರಿಟಿ ಬರ್ತಿದೆಯೇನೋ ಗೊತ್ತಿಲ್ಲ. ಗೈಸ್, ಮಲ್ಲೇಶ್ವರದಲ್ಲಿ ತುಂಬ ಜನಗಳು ಎಲ್ಲರೂ. ನಮ್ಮ ತಂಗಿಗೆ ಅದೆಷ್ಟು ಬ್ಯಾಗ್ ಇದ್ರೂ ಸಾಲಲ್ಲ. ಬ್ಯಾಗ್ ನೋಡ್ತಾ ಅವಳೆ. ಅದು 750, ಇದೆಲ್ಲ 250. ಎಷ್ಟು ಬಿಸಿಲಿದೆ ನೋಡಿ, ಲಿಟ್ರಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಗಿದೆ. ಅದು ನನ್ನ ತಂಗಿಗೆ ತುಂಬ ಇಷ್ಟ ಆಯಿತು. ಅದು 750 ಅಂತೆ. ಮಾಡ್ಕೊಳ್ಳಿ ಕಡಿಮೆ. 200 ಮಾಡ್ಕೊಳ್ಳಿ ಬರುತ್ತೆ. ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಇಬ್ರು. ವ್ಯಾನಿಟಿ ಬ್ಯಾಗು. ನನ್ನ ತಂಗಿ ನೋಡ್ತಾಳೆ, ವಾಪಸ್ ಬರ್ತಾಳೆ. ನೋಡಿ, ಫೋನ್ ಕ್ಯಾಪ್ ತಗೊಳಕ್ಕೆ ಬಂದಿದ್ದಾಳೆ. ನೋಡಿ ಗಾಯ್ಸ್, ಫೋನ್ ಕ್ಯಾಪ್ ತಗೊಳಕ್ಕೆ ಬಂದಿದ್ದಾಳೆ. ಏನಂತ ಹೇಳಿದೆ, ಕಳ್ಳಕಾಯಿ ಪರ್ಸೆಗೆ ಹೋಗೋಣ ಅಂತ ಹೇಳಿದ್ದೆ. ಇವಾಗ ಬೇಡವಂತೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಲೇಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಗಲೇ 4 o'clock ಆಗಿದೆ. ಕಳ್ಳಕಾಯಿ ಪರ್ಸೆ 8 ಕ್ರಾಸಲ್ಲಿ ಇದ್ದೀರಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 6 o'clock ಆಗಿಬಿಡುತ್ತೆ. ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಡ ಅಂತ ಹೇಳ್ತಾ ಇದ್ದಾಳೆ. ನಾಳೆ ಲಾಸ್ಟು. ನಮ್ಮ ಮನೆ ಮುಂಚೆ ಇಲ್ಲಿದ್ದಾಗೆ ಬರ್ತಾ ಇರಲಿಲ್ಲ. ಇವಾಗ ಸ್ಪೆಷಲ್ಲಾಗಿ ದೂರದಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಹೇಗೆ ಸರ್ಪ್ರೈಸ್ ಆಗ್ತಾರೆ ನೋಡೋಣ. ಫ್ರೆಂಡ್ಸ್, ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಮೋಸ ಮಾಡಿಬಿಟ್ಟು ಇಲ್ಲಿ ಕುತ್ಕೊಂಡವ್ರೆ. ಹೆಂಗೆ ನಗ್ತವ್ರೆ ನೋಡಿ. ಮಗ ತೋರಿಸ್ರಿ ಇಬ್ರು. ಓಯ್ ನೋಡಿ, ನನಗೆ ಕಳ್ಳಕಾಯಿ ಪರ್ಸೆಗೂ ಕರ್ಕೊಂಡೋಗಿಲ್ಲ ಇಬ್ರು. ಅವರೆಲ್ಲ ಪರ್ಚೇಸ್ ಮಾಡಿಕೊಂಡ್ರು, ನನಗೆ ಏನೂ ಮಾಡ್ಕೊಂಡಿಲ್ಲ. ಏನೇನು ತೊಗೊಂಡ್ರಿ ಅಂತೇಳಿ ಮನೆಗೆ ಹೋಗಿ ತೋರಿಸ್ತೀವಿ. ನೋಡಿ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬಸ್ ಸಿಕ್ತು ಅಂತ ಹೇಳಿ ಹತ್ಕೊಂಡ್ಬಿಟ್ರಿ. ಹೆಂಗೆ ಮೋಸ ಮಾಡಿದ್ದಾರೆ ಇಬ್ಬರು. ನನಗೆ ರಿವೆಂಜ್ ಇವಾಗ ತೀರಿಸ್ಕೊತೀನಿ. ಅದನ್ನು ಬಸ್ಸಲ್ಲಿ ಬಂದಿದ್ದೀವಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಿನಿಟ್ಸಿಂದ ಇಲ್ಲೇ
ಜಾಮ್ ಆಗಿಬಿಟ್ಟಿದೆ ಬಸ್ಸು. ಗುರ್ಗಂಟೆ ಕಳಿಯ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲೇ ಜಾಮ್ ಆಗಿಬಿಟ್ಟಿದೆ. ಒಂದು 20 ಮಿನಿಟ್ಸ್ ಆಯಿತು ನೋಡಿ. ನಾನೇನಾದರೂ ಕಳ್ಳಕ್ಕೆ ಪರ್ಸೆಗೆ ಏನಾದರೂ ಹೋಗ್ಬಿಟ್ಟಿದ್ದಿದ್ರೆ ಮನೆಗೆ ಬರೋಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು. ಯಾರು ಗೈಸ್ ನನ್ನ ತಂಗಿ ಇವತ್ತು ಹೆಂಗೆ ಬಿದ್ದೋದ್ಲು ಅಂತ ಹೇಳಿದ್ರೆ, ಬಸ್ ಹತ್ತದ್ಲು ಮಲ್ಲೇಶ್ವರಮಲ್ಲಿ. ಕಳಕಾಯಿ ಪರ್ಸೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಬಂದಿದ್ದೀವರು. ಕಳಕಾಯಿ ಪರ್ಸೆನೂ ಕರ್ಕೊಂಡು ಹೋಗಲಿಲ್ಲ. ಅಷ್ಟೇ ಅಲ್ಲಿ ನೋಡ್ಕೊಂಡು ಬಂದಾಗ ಅವಳು ಬಸ್ ಹತ್ತದ್ಲು. ಬಸ್ ಕ್ಯಾಪ್ ತೊಗೊಂಡೆ ಗಾಯ್ದು ನೋಡಿ, ಹೊಸ ಕ್ಯಾಪ್ ಹಾಕ್ಸ್ಕೊಂಡಿದ್ದಾಳೆ. ಅದು ಆಲ್ರೆಡಿ ತೋರಿಸಿದ್ದೀನಿ. ಅವಳು ಇವಾಗ ಇವಾಗ ತೋರಿಸ್ತಾ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಒಂದು ಇವರಿಬ್ರು ಈಗ ನೀನೊಂದಾನೆ ನಿನ್ನ ನಾನು ಬಸ್ ಅಂತ ಫ್ರೆಂಡ್ಸ್. ಇವರಿಬ್ರು ಜೋಡಿ ಅಕ್ಕಿಗಳು, ಜೋಡಿ ಅಕ್ಕಿಯರಿಬ್ರು ಅಷ್ಟು ತೋರಿಸಿ ಗಾಯ್ಸ್. ಇಲ್ಲ ಚೆನ್ನಾಗಿದೆ ಅಲ್ಲ ಮಕ್ಕ, ಕ್ಯೂಟಿ ಕ್ಯೂಟಿ ಗಾಯ್ಸ್. ಶೂ ಎಲ್ಲ ತೋರಿಸಲ್ಲ ನಾನು, ಅವಮಾನ ಮಾಡಲ್ಲ. ನಮ್ಮ ಅಕ್ಕ ಕ್ಯೂಟಿ ಗಾಯ್ಸ್ ನೋಡಿ. ಕ್ಯೂಟಿ ಇವಳೊಬ್ಳು ಕ್ಯೂಟಿ, ಇವಳೊಬ್ಳು ಕ್ಯೂಟಿ ಗಾಯ್ಸ್. ಇವಳೊಬ್ಳು ಕ್ಯೂಟಿ ಕ್ಯೂಟಿ ಕ್ಯೂಟಿ. ನಮ್ಮ ಅಮ್ಮನ್ನ ಕರೆಯೋಣ ಅಂತ ಹೇಳ್ತಿದ್ದೀನಿ. ಅಮ್ಮ ಗಾಡಿ ಓಡಿಸೋಕೆ ಬರುತ್ತೆ. ನಾವು 3 ಜನ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಪಾಪ ನಾನು ಒಬ್ಳು ನಮ್ಮಮ್ಮ ಕೊಂಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಎತ್ತಾಕ್ಬಿಡ್ತಾರೆ. ನಾವು 3 ಜನ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ನೀವೇ ಹೇಳಿ. ಬಸ್ ಇಳಿದ್ವಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೆ ಸರ್ಪ್ರೈಸ್ ಮಾಡ್ತೀವಿ. ಅದೇನಂತ ಆಲ್ರೆಡಿ ನೋಡಿದ್ದೀರಾ ನೀವು. ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ನಮ್ಮಮ್ಮ ವೀಡಿಯೋ ಮಾಡು ಅಂತಾರ, ಮಾಡಬೇಡ ಅಂತಾರ, ಎಂಟು ಮಾಡ್ತೀನೋ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ತುಂಬ ಸುಸ್ತಾಗ್ತೈತೆ ನೋಡಿ. ಆಲ್ರೆಡಿ ಆಗಿದೆ ಟೈಮು 6 o'clock ಆಗಿದೆ. 6 ಆಗಿದೆ ಟೈಮ್ ಅಷ್ಟೇ. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಬ್ಬರು ಹೆಂಗೆ ಹೋಗ್ತಾವ್ರು. ಬ್ಯಾಕೆ ತೋರಿಸ್ತೀನಿ ಅಂತ ಬೈತಾರೆ. ಹೂವು ತೊಗೊಂಡವ್ರೆ. ಮನೆಗೆ ಬಂದ್ವಿ. ನಮ್ಮ ಮೇಲ್ಗಡೆ ಇರೋದಕ್ಕೆ ಮೆಟ್ಲು ಹತ್ತಕ್ಕಾಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಕತ್ಲೆ, ಲೈಟ್ ಇಲ್ಲ ನೋಡಿ. ನಮ್ಮ ಸಾನು ಕುಟ್ಟು ನಮ್ಮ ಮನೇಲಿ ಬಿಟ್ಟು ಹೋಗಿದ್ರಿ. ಈ ವಿಡಿಯೋದಲ್ಲಿ ಸಾನು ಮಿಸ್ಸಿಂಗ್ ನೋಡಿ. ಸಾನು ಇಲ್ಲಿದೆ, ಲೈಟ್ ಬಿಟ್ಟು ಸಾನು. ನಮ್ಮ ಸಾನು ಇಲ್ಲಿದ್ದಳು ನೋಡಿ. ಮಿಸ್ ಯು ಮನೆ. ನಮ್ಮ ಮಮ್ಮಿಗೆ ಸರ್ಪ್ರೈಸು ನನ್ನ ತಂಗಿ ಮತ್ತು ನಮ್ಮ ಅಕ್ಕನಿಂದ ಒಂದು ಸರ್ಪ್ರೈಸ್ ತಗೊಬಂದಿದ್ದಾರೆ. ಏನಂತ ಹೇಳಿ ಯಶಿಕನ ಕೈಯಿಂದನೇ ಕೊಡಿಸ್ತೀವಿ. ಕೊಡ್ಸನ್ವಿ ನೋಡಿ ಗೈಸ್, ಏನಂತ ನೋಡಿ. ಓಹೋ ಚಿನ್ನದ ಎಷ್ಟು ರೂಪಾಯಿನೋ ಏನೋ. ಪರವಾಗಿಲ್ಲ. ಸಾನು ಹೆಂಗೈತೆ ನೋಡಿ ಗೈಸ್. ನಮ್ಮ ಅಮ್ಮಂದು ಗಿಫ್ಟು ರಿಯಾಕ್ಷನ್ ಸೂಪರ್. ಎಷ್ಟೋ ಎಲ್ಲ ಹೇಳಲ್ಲ. ಕಾಸ್ಟ್ಲಿ ಆಗಲಿ ಎಷ್ಟಾಗಲಿ, 10,000 ಆಗಲಿ, ನಿನ್ಗಿಷ್ಟ ಆಯ್ತಾ ಹಾಕೋ. ನಿನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಪ್ರೀತಿ ಮಗಳು. ಆಮೇಲೆ ಹಾಕ್ಮೇಲೆ ತೋರಿಸ್ತೀನಿ ಹೆಂಗೈತೆ ಅಂತ. ನಡ್ಕೊಂಡು ಬಂದು ಫುಲ್ಲು ಸ್ವೆಟ್ ಆಗಿದ್ದೀನಿ. ಹೆಂಗೆ ಕಾಣಿಸ್ತಿದೆ ನಮ್ಮ ಅಮ್ಮನ ಕಿವಿಗೆ ನೋಡಿ. ಎಷ್ಟು ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಮತ್ತೆ ಯಶಿಕನ್ಗೋಸ್ಕರ ಸ್ವೀಟ್ ಕಾರ್ನ್ ಝೂಮಲ್ಲಿ ಆಗ್ಬಿಟ್ಟೈತೆ ಸರ್. ಹಾಂ ನೋಡಿ, ತಿಂದವಳಂತೆ ಆಲ್ರೆಡಿ ಒಂದು. ತುಂಬ ಖುಷಿ ತಿಂತಾಯಿದ್ರೆ. ಅಷ್ಟು ನಾನು ಕೂಡ ಬಂದು ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಮ್ಮ ಮಮ್ಮಿ ನೋಡಿ ವಾಲೆ ಹಾಕ್ಕೊಂಡಿದ್ದಾರೆ. ಚೆನ್ನಾಗೈತಾ ಮಮ್ಮಿ? ಚೆನ್ನಾಗೈತಂತೆ. ಇವತ್ತಿನ ಬ್ಲಾಗ್ ಇಷ್ಟೇನೇ. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟಾಟಾ, ಬಾಯ್ ಬಾಯ್. ಬಾಯ್ ಸಾನು.
ಬಾಮ್